ನಮಸ್ಕಾರ. ಜೆ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ನಮ್ಮ ಕರ್ನಾಟಕ ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ವೈಭವ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮ. ಕರ್ನಾಟಕದಲ್ಲಿ ಅನೇಕ ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪ್ರವಾಸಿ ತಾಣಗಳಿವೆ. ಆದರೆ ಈ ಸುಂದರ ಪ್ರವಾಸಿ ತಾಣಗಳಿಗೆ ತಲುಪಬೇಕಾದರೆ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾದರೆ ಯಾವ ಸಮಸ್ಯೆಗಳು ಪ್ರವಾಸಿಗರನ್ನು ಕಾಡುತ್ತಿವೆ? ನೋಡೋಣ ಈ ವಿಶೇಷ ವರದಿಯಲ್ಲಿ. ಹೌದು, ಕರ್ನಾಟಕದಲ್ಲಿ ಅನೇಕ ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪ್ರವಾಸಿ ತಾಣಗಳಿವೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರವಾಸಿಗರನ್ನು ಸೆಳೆಯುವ ಸ್ಥಳಗಳಿದ್ದರೂ ಅಲ್ಲಿಗೆ ತಲುಪಲು ಸರಿಯಾದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹೊರ ರಾಜ್ಯಗಳಿಂದ ಬರುವ ಪ್ರವಾಸಿಗರು ರಸ್ತೆ ಸಮಸ್ಯೆಯಿಂದ ಪರದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದರಿಂದ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗುತ್ತಿದ್ದು ರಾಜ್ಯದ ಪ್ರವಾಸೋದ್ಯಮಕ್ಕೂ ನಷ್ಟ ಉಂಟಾಗುತ್ತಿದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ಸರ್ಕಾರ ಪ್ರವಾಸಿ ತಾಣಗಳಿಗೆ ಉತ್ತಮ ರಸ್ತೆ, ಶೌಚಾಲಯ, ಕುಡಿಯುವ ನೀರು, ವಾಹನ ನಿಲುಗಡೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿದರೆ ರಾಜ್ಯಕ್ಕೆ ಇನ್ನಷ್ಟು ಪ್ರವಾಸಿಗರು ಆಗಮಿಸಲಿದ್ದಾರೆ. ಎಲ್ಲಿ ನೋಡಿದರೂ ಸಮಸ್ಯೆಗಳಿದೆ. ಈ ಜಲಾಶಯಗಳನ್ನ ನೋಡೋದಕ್ಕೆ ಬನ್ನಿ. ಯಾವುದೋ ಕಂಟ್ರಿ ಬೇರೆ ದೇಶಗಳಿಗೆ ಹೋಗಿ ನಾವು ನೋಡಬಂದು ನಮ್ಮ ದೇಶದ, ನಮ್ಮ ಕರ್ನಾಟಕ ರಾಜ್ಯದ, ನಮ್ಮ ರಾಜ್ಯದ ಪ್ರೀತಿಸೋಣ. ನಾವೆಲ್ಲರೂ ನಮ್ಮ ಸಂಪತ್ತನ್ನು ಇಟ್ಕೊಳ್ಳೋಣ. ನಾನು ನಮ್ಮನ್ನು ಕೇಳ್ಬೋದೇನಂದರೆ, ನಮ್ಮ ಬೆಂಗಳೂರು ನಗರ ಆಗಿರ್ಬೋದು, ನಮ್ಮ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ವ್ಯವಸ್ಥೆ ತುಂಬ ಹದಗೆಟ್ಟಾಗಿದೆ. ಏನಂತಂದರೆ ಗಾರ್ಬೇಜ್, ಎಲ್ಲರಿಗೂ ಗಾರ್ಬೇಜ್ ಆಗೋದು. ದಯವಿಟ್ಟು ಎಲ್ಲರೂ ನಮ್ಮ ನಗರಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ. ನಮ್ಮ ನಗರ, ನಮ್ಮ ಸ್ವಚ್ಛತೆ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಗಿಡ, ಸಂಪತ್ತು ಮತ್ತು ಮರಗಳು ಯಾವ ರೀತಿ ಇದೆ, ಇಲ್ಲಿ ನಮ್ಮ ಆರೋಗ್ಯನ ಕಾಪಾಡೋಂಥ ಒಂದು ಗಿಡ ಮರಗಳಿವೆ.